ರಾಮದುರ್ಗ ತಾಲೂಕಿನಿಂದ ನಾನು ಪ್ರತಿ ವರ್ಷ ಮಹಾತ್ಮ ಗಾಂಧಿಯ ವೇಷ ಧರಿಸುತ್ತಿದ್ದು ನಮ್ಮ ರಾಮದುರ್ಗ ತಾಲೂಕಿನ ಶಾಸಕರು ನಾಳೆ ಏನು ಭಾಷಣ ಮಾಡುತ್ತಾರೋ ಅದನ್ನು ಜನತೆ ಕಾಯ್ದು ನೋಡಿರಿ. ಯಾರೋ ಬರೆದುಕೊಟ್ಟದ್ದನ್ನು ಓದಿ ಹೇಳುತ್ತಿದ್ದಾರೆ. ಅದನ್ನು ನೆನಪಿನ ಶಕ್ತಿಯಿಂದ ಹೇಳಿದರೆ ಜನತೆಗೆ ತಿಳಿಯುತ್ತದೆ. ಆದರೆ ಇಲ್ಲಿ ರಾಮದುರ್ಗ ತಾಲೂಕಿನಲ್ಲಿ ಸತತ 3ನೇ ಬಾರಿಗೆ ಚುನಾಯಿಸಿ ಬಂದರು. ಅವರಿಗೆ ಭೇಟಿಯಾಗಲು ಹೋದರೆ ಅವರು ಭೇಟಿಯಾಗುತ್ತಿಲ್ಲ. ನಾನು ಫೋನ್ ಹಚ್ಚಿದರೆ ಫೋನನ್ನು ಕೂಡ ತೆಗೆಯೋದಿಲ್ಲ. ನಮ್ಮ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ನಾನು ಅಡ್ವಾನ್ಸ್ ಆಗಿ ಕಳಿಸುತ್ತೇನೆ. ಯಾಕಂದರೆ ನನಗೆ ವೇದಿಕೆಯ ಮೇಲೆ ಯಾರೂ ಕರೆಯೋದಿಲ್ಲ, ನನ್ನನ್ನು ಕೆಳಗೆ ಕೂರಿಸುತ್ತಾರೆ. ನಾನು ಮುಂದೆ ಹೋಗಬೇಕು, ಮೇಲೆ ಹತ್ತಬೇಕೆನ್ನುವ ಅಭಿಲಾಷೆ ನನ್ನದು. ಇಂದಿಲ್ಲ ನಾಳೆ ನನ್ನ ಜನತೆ ಮನಸ್ಸು ಮಾಡಿದರೆ ಮಹಾತ್ಮ ಗಾಂಧೀಜಿಯವರ ಆಶೀರ್ವಾದದಿಂದ ನನ್ನನ್ನು ಮೇಲೆ ಎತ್ತುತ್ತಾರೆಂದು ನನ್ನ ಮನದಾಶೆ ಇದೆ. ಮಹಾತ್ಮ ಗಾಂಧೀಜಿಯವರು ಚಳವಳಿ ಮಾಡಿದರು. ನಾವು ಕೂಡ ಸಾಕಷ್ಟು ಚಳವಳಿ ಮಾಡಿದ್ವಿ. ರೈತ ಪರ ಮಾಡಿದ್ದೀವಿ, ಮಹದಾಯಿ ಯೋಜನೆ, ಕಳಸಾ ಬಂಡೂರಿ, ಇನ್ನೂ ರೈಲ್ವೆ ಸಲುವಾಗಿ ಒಂದು ಭಾಳ ಇದನ್ನು ಮಾಡಕತ್ತೀವ್ರಪ್ಪ. ಯಾವ ಶಾಸಕರು ಕಣ್ಣು ತೆಗೆದು ಹೋಗಲ್ರಲ್ಲ. ಇಲೆಕ್ಷನ್ ಬಂದಾಗ ನಮ್ಮನ್ನು ಕರೀತಾರ, ನಾವು ಹೋಗ್ತೀವಿ, ನಮ್ಮ ಹಮಾಲ್ರಿಗೆ ಹೇಳ್ತೀವಿ, ಮೋಡ್ಕ 6000 ಹೇಳ್ತೀವಿ, ಎಲ್ಲರಿಗೂ ಹೇಳ್ತೀವಿ, ನೀವು ಅವ್ರಿಗೆ ಔಟ್ ಹಾಕ್ರಿ, ಹಿಂಗೆ ಮಾಡಿರಿ ಅಂತ ಹೇಳ್ತಾರೆ. ಇವರು ಶಾಸಕರಿಗೆ ಮಂದಿದು ಗುರ್ತಾ ಇರೋದಿಲ್ಲ. ನಾವು ಸಾರ್ವಜನಿಕರ ಒಂದು ಸೇವಾ ಮಾಡ್ಕೋತ ಸತತ ನಾವು ತಿರುಗಾಡ್ತೀವಿ. ಇನ್ನು ಮುಂದೆ ನಮ್ಮ ತಾಲೂಕಿನ ಭವಿಷ್ಯ ಯಾರ ಕೈಯಾಗೈತೋ, ಜನರ ನಿಮ್ಮ ಕೈಯಾಗೈತೆ. ನೀವು ಎಚ್ಚೆತ್ಕೊಳ್ರಿ. 80ನೇ ವರ್ಷದ ಸ್ವಾತಂತ್ರ್ಯೋತ್ಸವ, ನಿಮ್ಮ ಸ್ವಾತಂತ್ರ್ಯ, ನಿಮ್ಮ ಹಕ್ಕನ್ನು ಯಾರಿಗೆ ಚಲಾಯಿಸಿದ್ರೆ ಏನಾಕ್ಕತಿ? ಅರಿವೇ ಗುರು. ಇದನ್ನು ನೆನಪಿನೊಳಗೆ ಇಟ್ಕೋಬೇಕು. ಯಾರಾದರೂ ಎಂದಲ ಕಾಸು ಒಂದು ಏನಾದರೂ ತಿನ್ನಲು ಕೊಟ್ಟು ಮತವನ್ನು ದೂಸುತ್ತಿದ್ದಾರೆ. ನಮ್ಮ ತಾಲೂಕಿಗೆ ಇದು ಶಾಪವಾಗಿದೆ. ಈ ಶಾಪ ವಿಮೋಚನೆಯಿಂದ ಹೋಗಬೇಕಾದರೆ ನಮ್ಮ ರಾಮದುರ್ಗ ತಾಲೂಕಿನ ಜನತೆ, ರೈತರು ಎಚ್ಚೆತ್ತುಕೊಳ್ಳಬೇಕು. ಆ ಪಕ್ಷದ ಒಂದು ಇದನ್ನು ನಾನು ಸದಸ್ಯದೇನೆ ಅಂತಂದ ಆ ಕಡೆ ಹೋಗ್ಬೇಡ್ರಿ. ನಿಮ್ಮ ಹಕ್ಕದ, ನಿಮಗೆ ಬಿಟ್ಟು ಕೊಟ್ಟು ವಿಚಾರ. ಯಾರೇನು ನಿಮ್ಮ ಹಿಡ್ದ ನಿಮ್ಮ ಮತದ ಮುದ್ರೆ ಒತ್ತಿಸ್ಕೊಳ್ಳೋದಿಲ್ಲ. ನೀವು ಅದನ್ನು ಬಾಯಿ ಬಿಚ್ಚಿ ಹೇಳಬೇಡ್ರಿ. ನನ್ನ ಮನದಾಶೆ ಒಮ್ಮೆ ಈಡೇರಿಸಿದ್ರಿ ಅಂದ್ರೆ, ನಾವು ಮುನ್ಸಿಪಾಲ್ಟಿ ಮೆಂಬರ್ ಇದ್ದಾಗ ಬಡವರಿಗೆ ಪ್ಲಾಟ್ ಕೊಟ್ಟಿದ್ವಿ. ಆದ್ರೆ ಈಗ ಸದ್ಯ ಯಾರೂ ಪ್ಲಾಟ್ ಕೊಡೋರಿಲ್ಲ. ಮನೆ ಇಲ್ಲದ ಬಾಡಿಗೆ ಮನೆಯಾಗ ಅದಾರ. ಎಷ್ಟು ಜನ ಆದ್ರಿ? ಮತ್ತು ನಾವು ಶಾಸಕ ಆಗ್ಬೇಕಂತಂದೀವಿ, ಸಕ್ರೆ ಫ್ಯಾಕ್ಟ್ರಿ ಡೈರೆಕ್ಟರ್ ಆಗ್ಬೇಕಂದೀವಿ, ಏನೇನೋ ಆಗ್ಬೇಕಂದ್ವಿ. ಒಮ್ಮೆ ಆದರೂ ನಮ್ಮ ಕನಸು, ಮಹಾತ್ಮ ಗಾಂಧೀಜಿಯ ಕನಸು ನನಸಾಗಬೇಕಾದ್ರೆ ತಾವೆಲ್ಲ ಮಹಾತ್ಮರಾಗಬೇಕು. ಮುಂದೆ ಬರುವ ದಿನಮಾನಗಳಲ್ಲಿ ನಮ್ಮ ತಾಲೂಕಿನ ಅಭಿವೃದ್ಧಿ ಆಗಲಿ ಅಂತಂದ. ಜೈ ಜವಾನ್, ಜೈ ಕಿಸಾನ್, ಭಾರತ್ ಮಾತಾ ಕಿ ಜೈ.